ಆಂತರಿಕ ಬಿಕ್ಕಟ್ಟಿನಿಂದ ಕಾನೂನು ಮತ್ತು ಸುವ್ಯವಸ್ಥೆ ಕುಸಿಯುತ್ತಿದೆ. ವರ್ಷಾಂತ್ಯದೊಳಗೆ ಚುನಾವಣೆ ನಡೆಸಬೇಕು. ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರ ಎಚ್ಚರಿಕೆ ಭರಿತ ಗಡುವು. ಯಡಿಯೂರಪ್ಪ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರುತ್ತೇವೆ. ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಹಿಂದಿ ಹೇರಿಕೆಯಿಂದ ಹಲವು ಭಾಷೆಗಳು ನಾಶವಾಗುವ ಹಂತದಲ್ಲಿವೆ. ಈಗಾಗಲೇ 25 ಪ್ರಾದೇಶಿಕ ಭಾಷೆಗಳು ಅಳಿಸಿ ಹೋಗಿವೆ. ತಮಿಳುನಾಡು ಮುಖ್ಯಮಂತ್ರಿ ಎಂ.ಕೆ. ಸ್ಟಾಲಿನ್ ಆರೋಪ. ಕರ್ನಾಟಕದ ಹೋಟೆಲ್, ಉಪಹಾರ ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ಸಂಪೂರ್ಣ ನಿಷೇಧ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಪಂಜಾಬ್ನಿಂದ ಡಂಕಿ ಮಾರ್ಗವಾಗಿ ಅಮೆರಿಕ ತಲುಪಲು ಏಜೆಂಟ್ಗಳಿಗೆ 44.7 ಕೋಟಿ ರೂಪಾಯಿ ಪಾವತಿಸಿ 32 ದೇಶಗಳ ಮೂಲಕ ಅಮೆರಿಕ ತಲುಪಿದ್ದ ಅಕ್ರಮ ಭಾರತೀಯ ವಲಸೆಗಾರರು. ವರದಿಯಿಂದ ಬಹಿರಂಗ.